ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಜೀವರಾಜ್ ಸೊರಕೆ, ಸಿ ಎ ವಾಮನ್ ಕಾಮತ್, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಹಾಗೂ ರಾಮನಾಥ್ ನಾಯಕ್ ಇವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ, ಆಗಮಿಸಿರುವ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕು ಅಂತೇಳಿ ನಾನು ಅಧ್ಯಕ್ಷರಾದಂತಹ ಸುರೇಶ್ ಅಮೀನ್ರವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ದೇವದಾಸ್ ಪುತ್ರನವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಕ್ಷಣ. ಮಾತಾ ಅಮೃತಾನಂದಮಯಿ ದೇವಿಯವರು ಅಮ್ಮ ಲಾಸ್ಟ್ 2019ರಲ್ಲಿ ಮಂಗಳೂರಿಗೆ ಬಂದು ಅಮೃತ ಸಂಗಮ ಮತ್ತು ಬ್ರಹ್ಮಸ್ಥಾನ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ. ಅದಾದ ನಂತರ 7 ವರ್ಷದ ನಂತರ ಈ ವರ್ಷ ಸಹ ಮಂಗಳೂರಿಗೆ ಬರ್ತೇನೆಂತ ಅಮ್ಮ ಒಪ್ಪಿಕೊಂಡಿದ್ದಾರೆ. ಇಲ್ಲಿನ ಎಲ್ಲರ ಭಕ್ತರು ಪ್ರಾರ್ಥನೆ ಮತ್ತು ಅವರನ್ನು ಆತ್ಮೀಯವಾಗಿ ಕೊಟ್ಟಂಥ ಕರೆಯವಲಿಗೆ ಅವರು ಮನ್ನಿಸಿ ಇದೇ ತಿಂಗಳು ಮೇ 28 ಮತ್ತು ಮೇ 29ಕ್ಕೆ 2 ದಿವಸಗಳ ಕಾಲ ನಮ್ಮ ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಅಮೃತ ವಿದ್ಯಾಲಯ ಕ್ಯಾಂಪಸ್ನಲ್ಲಿ ಅಮೃತ ಸಂಗಮ ಹಾಗೂ ಬ್ರಹ್ಮಸ್ಥಾನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರುವಂಥವರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಸಹ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೂ ಅಮ್ಮನವರು ಧಾರ್ಮಿಕವಾಗಿ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಪೂಜೆ ಹಾಗೂ ಹೋಮಗಳು ನಡೀಲಿಕ್ಕುಂಟು. ಇದನ್ನು ನಡೆಸಿಕೊಡುವಂಥವರು ಬ್ರಹ್ಮಚಾರಿಗಳು ಹಾಗೂ ಅಮೃತಾನಂದಮಯ ಮಠದ ಸ್ವಾಮೀಜಿಗಳು. ನಂತರ ಇಲ್ಲಿ ಎದುರಿನ ಆಡಿಟೋರಿಯಂ ಎದುರು ಹಾಕಿದಂತಹ ಪೆಂಡಾಲ್ನಲ್ಲಿ ಅಮ್ಮನವರ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳು ನಡೀಲಿಕ್ಕುಂಟು. ಮೇ 28 ಬೆಳಿಗ್ಗೆ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಮೇ 28ರಂದು 5:45ಕ್ಕೆ ಲಲಿತ ಸಹಸ್ರನಾಮ ಅರ್ಚನೆಯ ಮೂಲಕ ದೇವಸ್ಥಾನದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. 7:30ಕ್ಕೆ ರಾಹು ದೋಷ ನಿವಾರಣಾ ಪೂಜೆ, 10:30ಕ್ಕೆ ಅಮ್ಮನ ಸತ್ಸಂಗ್, ಭಜನೆ, ಧ್ಯಾನ ಹಾಗೂ ಅಮ್ಮನಿಂದ ವೈಯಕ್ತಿಕ ದರ್ಶನ, ಅಮೃತಾಲಿಂಗನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದಕ್ಕಿಂತ ನಮ್ಮ ಎದುರು ಹಾಕಿರುವಂಥ ಪೆಂಡಾಲ್ನಲ್ಲಿ ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕುಂಟು. ಬೆಳಿಗ್ಗೆ ಸುಮಾರು 10:30ಕ್ಕೆ ಅಮ್ಮನವರಿಂದ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ಕೇಂದ್ರದ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ಹಾಗೂ ಶ್ರೀಪಾದ್ ನಾಯ್ಕರವರು ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ UT ಖಾದರ್ ಅವರು ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ರವರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ದಕ್ಷಿಣ ವಿಧಾನಸಭಾ ಸದಸ್ಯರಾದ ವೇದವಾಸ್ ಕಾಮತ್ರವರು ಮತ್ತು ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಹಾಗೂ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಿತೇಶ್ ಕುಮಾರ್ ಅವರು ಗೌರವ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ದೇಶ ಒಂದೇ, ಸಾಮಾಜಿಕ ಕಾರ್ಯಕ್ರಮಗಳ ಲಾಂಚಿಂಗ್ ಪ್ರೋಗ್ರಾಮ್ ಹಾಗೂ ಇದ್ದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ, ಅತಿ ಸಣ್ಣದಾದಂತಹ ಕಾರ್ಯಕ್ರಮ. ಸಾಮಾಜಿಕ ಕಾರ್ಯಕ್ರಮಗಳ ಚಾಲನೆ ಕೊಡುವುದೇ ಇದರ ಮುಖ್ಯ ಉದ್ದೇಶವಾಗಿರ್ತದೆ. ಸಭಾ ಕಾರ್ಯಕ್ರಮದ ನಂತರ ಅಮ್ಮನಿಂದ ಸತ್ಸಂಗ್, ಭಜನ್ಸ್ ಹಾಗೂ ಮೆಡಿಟೇಷನ್ ನಡೀಲಿಕ್ಕುಂಟು. ಅದಾದ ನಂತರ ಮಧ್ಯಾಹ್ನ ಅನ್ನಪ್ರಸಾದ ವಿತರಣೆ ಆದ ನಂತರ ಅಮ್ಮನ ದರ್ಶನವನ್ನು ಪ್ರತಿಯೊಬ್ಬರು ಪಡೆಯಬಹುದು. ದರ್ಶನಕ್ಕೆ ಬರುವವರು ಬೆಳಿಗ್ಗೆ 9:30ಕ್ಕೆ ಬಂದು 9:30ಕ್ಕಿಂತ ಮೊದಲು ಬಂದು ಆಸೀನರಾಗಿರಬೇಕು. ಅಂಥವರಿಗೆ ಟೈಮ್ ಕಾರ್ಡ್ ಕೊಡಲಾಗ್ತದೆ. ಮಧ್ಯಾಹ್ನ ಅನ್ನಪ್ರಸಾದದ ನಂತರ, ಮಹಾಪ್ರಸಾದದ ನಂತರ ಅವರಿಗೆ ಟೈಮ್ ಕಾರ್ಡನ್ನು ತಗೊಂಡು ಟೋಕನ್ ಕೊಡಲಿಕ್ಕಾಗ್ತದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಯಾರು ಮೊದಲಿಗೆ ಬರ್ತಾರೆ ಅವರಿಗೆ ಕ್ಯೂ ಪ್ರಕಾರ ಅವರಿಗೆ ದರ್ಶನದ ಅವಕಾಶವನ್ನು ಕೊಡಲಾಗ್ತದೆ. ಮರುದಿವಸ ಆ ದಿವಸ ದೇವಸ್ಥಾನದಲ್ಲಿ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ 5:30ಕ್ಕೆ ಮಹಾಗಣಪತಿ ಹೋಮ, ನವಗ್ರಹ ಶಾಂತಿ ಹೋಮ, 9:30ಕ್ಕೆ ಮಹಾಮೃತ್ಯುಂಜಯ ಹೋಮ,
5 ಗಂಟೆಗೆ ಮಹಾ ಸುದರ್ಶನ ಹೋಮ ಹಾಗೂ 6 ಗಂಟೆಗೆ ಅಲಂಕಾರ ಪೂಜೆ ಮತ್ತು 7 ಗಂಟೆಗೆ ದೇವಿ ಪೂಜೆ ನಡೀಲಿಕ್ಕುಂಟು. ಅಂದರೆ ಇದಕ್ಕೆ ಹೇಳೋದು ಉದಯಾಸ್ತಮಾನ ಪೂಜೆ ಹೇಳಿ. ಸೂರ್ಯ ಉದಯದಿಂದ ಅಸ್ತಮ ಆಗೋ ತನಕ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಹೋಮ ಮತ್ತು ಪೂಜೆಗಳು ನಡೀಲಿಕ್ಕುಂಟು. ಈ ಉದಯಾಸ್ತಮಾನ ಪೂಜೆಯಲ್ಲಿ ಭಾಗವಹಿಸಿದವರಿಗೆ ಅಮ್ಮನಿಂದ ವಿಶೇಷವಾಗಿ ಪ್ರಸಾದ ವಿತರಣೆ ಹಾಗೂ ಅವರಿಗೆ ರಾತ್ರಿ ಪೂಜೆ ಆದ ನಂತರ ಅವರಿಗೆ ಅಮ್ಮನ ದರ್ಶನ ಎಲ್ಲರಿಗೂ ಒಮ್ಮೆಲೆ ಸಿಗುವಂಥದ್ದು ಒಂದು ಸೇವೆ ಇದು. ಅದಕ್ಕೆ ಉದಯಾಸ್ತಮಾನ ಪೂಜೆ ಅಂತ ಹೇಳ್ತಿದ್ದೇವೆ. ನಂತರ ಮರುದಿವಸ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ನೇರವಾಗಿ ಅಮ್ಮನವರಿಂದ ಮೆಡಿಟೇಷನ್, ಸತ್ಸಂಗ್, ಭಜನ್ಸ್ ಹಾಗೂ ಮಧ್ಯಾಹ್ನ ಆರತಿಯ ನಂತರ ಮಹಾಪ್ರಸಾದ ವಿತರಣೆ ಆದ ನಂತರ ಅಮ್ಮನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ. ಅಂದರೆ ದರ್ಶನ ಎಷ್ಟು ಗಂಟೆ ತನಕ ಮುಗೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ವರ್ಷ ಅಮ್ಮ 7 ವರ್ಷ ನಂತರ ಬರುವ ಕಾರಣ ಮತ್ತು ಕರ್ನಾಟಕದಲ್ಲಿ ಮಂಗಳೂರಿಗೆ ಮಾತ್ರ ಬರುವ ಕಾರಣ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳು ಆಗಮಿಸ್ತಿದ್ದಾರೆ. ನಮಗೆ ಇಲ್ಲಿಂದ ಗೋವಾ ಇಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಸಮಿತಿ. ಗೋವಾದಿಂದ ಸಹ ಬರ್ತಾ ಇದ್ದಾರೆ, ಕೂರ್ಗಿನಿಂದ ಸಹ ಬರ್ತಾ ಇದ್ದಾರೆ, ಸುಬ್ರಹ್ಮಣ್ಯ, ಕಾರವಾರ, ಉಡುಪಿ, ಕುಂದಾಪುರ, ಬೆಳಗಾವಿಯಿಂದ ಬರ್ತಾ ಇದ್ದಾರೆ, ದಾವಣಗೆರೆಯಿಂದ ಬರ್ತಾ ಇದ್ದಾರೆ. ನಾವು ಮೊದಲಕ್ಕಿಂತಲೂ ಈ ಸಲ ತುಂಬ ಪಾರ್ಟಿಸಿಪೆಂಟ್ ಅಥವಾ ಡಿವೋಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಹಾಗೂ ಹಲವಾರು ರೀತಿಯ ಕರೆಗಳು ಬರ್ತಾ ಉಂಟು ಮತ್ತು ಇಮೇಲ್ ಸಹ ಬರ್ತಾ ಉಂಟು, ನಾವು ಭಾಗವಹಿಸ್ತಿದ್ದೇವೆ ಅಂತ ಹೇಳಿ. ಸೊ ಬಂದಂಥ ವಾಲಂಟಿಯರ್ಸ್ ಇರ್ಬೋದು, ಅಮ್ಮನ ಆಶ್ರಮದಿಂದ ಬಂದಂಥ ಬ್ರಹ್ಮಚಾರಿಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅಥವಾ ಹೊರದೇಶದಿಂದ ಸಹ ಸುಮಾರು ವಿದೇಶಿಯರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರೆಲ್ಲರಿಗೂ ನಿಲ್ಲುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಇಲ್ಲಿ ನಾವು ಮಾರಿಗುಡಿ ಸಭಾಭವನದಲ್ಲಿರ್ಬೋದು, ಸುಲ್ತಾನ್ ಬತ್ತೇರಿ ಬೋಳೂರು ಬೇಯಲ್ಲಿರ್ಬೋದು, ಸಂಘನಿಕೇತನಲ್ಲಿರ್ಬೋದು ಮತ್ತು ಬೇರೆ ಬೇರೆ ಹತ್ತಿರದ ಹಾಲ್ಗಳೆಲ್ಲ ಅವರಿಗೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ನ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಮತ್ತು ಬೇರೆ ಕಡೆಯಿಂದ ಸಹ ಭಕ್ತಾಭಿಮಾನಿಗಳು ಆಗಮಿಸೋ ಕಾರಣ ಅವರಿಗೂ KSRTCಯಿಂದಲೂ ಸಹ ಬಸ್ ಫೆಸಿಲಿಟಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೆಲವರು ರೈಲ್ವೆ ಸ್ಟೇಷನಿಂದ ಬರುವರಿದ್ದಾರೆ ಅಥವಾ KSRTC ಬಸ್ ಸ್ಟಾಪಿಂದ ಬರೋರಿದ್ದಾರೆ, ಅವರಿಗೆ KSRTC ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಕೆಲವರು ಕೇರಳದಿಂದ ತಂಡವಾಗಿ ಬರ್ತಾ ಇದ್ದಾರೆ, ಅವರನ್ನು ಸಹ ಕರ್ಕೊಂಬರಲಿಕ್ಕೆ KSRTC ಅವರ ಬಸ್ಸನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೇರೆ ಇಲ್ಲಿ ನಮ್ಮಲ್ಲಿ ಅನ್ನ ಸಂತರ್ಪಣಾ ಕ್ಷೇತ್ರ, ಈ ಕಾಂಪ್ಲೆಕ್ಸಿನ ಹೊರಗಡೆ ಅಲ್ಲಿ ಇನ್ನೊಂದು ಕ್ಷೇತ್ರ ಉಂಟು. ಅಲ್ಲಿ ಪೆಂಡಲೆಲ್ಲ ಹಾಕಿ ಅಲ್ಲಿ ಅನ್ನ ಪ್ರಸಾದ ತಯಾರಿಸುವಂಥದ್ದು ಮತ್ತು ವಿತರಣೆ ಮಾಡುವ ಕಾರ್ಯಕ್ರಮ ಈ ಭಾಗದಿಂದ ಹೊರಗಡೆ ರೋಡಿನ ಆಚೆ ಸೈಡು ಅನ್ನ ಪ್ರಸಾದ ವಿತರಣೆ ಆಗ್ತದೆ. ಬಂದಂಥ ಎಲ್ಲರಿಗೂ ಮಧ್ಯಾಹ್ನ ಮತ್ತು ರಾತ್ರಿ ಮಹಾ ಅನ್ನ ಪ್ರಸಾದ ವಿತರಣೆ ಮಾಡಲಿಕ್ಕಿದ್ದೇವೆ. ಮತ್ತು ಈಗ ಮೊದಲು ಎಣಿಸ್ತಿದ್ರು ನಾವು 5 ಗಂಟೆಗೆ ಬಂದು ಅಮ್ಮನ ದರ್ಶನ ತಗೊಳ್ಬೋದಂತ ಸಂಜೆ ಬರುವಂಥ ಇದು. ಆದರೆ ಈ ಸಲ ತುಂಬ ಭಕ್ತಾಭಿಮಾನ ಆಗಮಿಸೋ ಕಾರಣ ಬೆಳಿಗ್ಗೆ 9:30ಕ್ಕಿಂತ ಮೊದಲು ಬಂದು ಆಸೀನರಾದವರಿಗೆ ಅಮ್ಮನ ದರ್ಶನ ಭಾಗ್ಯ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ 5:30ಕ್ಕೆ ಬಂದರೆ ಕೊಡೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ನಾಟ್ ಇನ್ ಅವರ್ ಕಂಟ್ರೋಲ್. ಯಾಕೆಂದರೆ ತುಂಬ ಡಿವೋಟೀಸ್ ಬಂದರೆ ರಿಸ್ಟ್ರಿಕ್ಷನ್ ಸಹ ಮಾಡ್ಬೋದು. ಆದ ಕಾರಣ ತಾವು 9:30 ಹಾಗೆ ಬರೋ ಹಾಗೆ ಸ್ವಲ್ಪ ಪ್ರಚಾರ ಮಾಡಬೇಕಾಗಿ ವಿನಂತಿಸ್ತೇನೆ. ಹಾಗೂ ನೀವೆಲ್ಲ ತುಂಬ ಪ್ರಚಾರ ಈಗಾಗಲೇ ಮಾಡಿದ್ದೀರಿ. ಇನ್ನಷ್ಟು ಪ್ರಚಾರವನ್ನು ಮಾಡಿ ಈ ನಮ್ಮ ಆಧ್ಯಾತ್ಮಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವಾಗಿ ಮಾಡಬೇಕಂತ ನಾನು ವಿನಂತಿಸ್ತೇನೆ. ಹಾಗೂ ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲರ್ ಅವರು ಬ್ರಹ್ಮಸ್ಥಾನದಲ್ಲಿ ನಡೆಯುವಂತಹ ಲೇಖನ ಯಜ್ಞದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. 2008ರಲ್ಲಿ ಮಂಗಳೂರಿನಲ್ಲಿ ಅತ್ಯಂತ ವಿಶಿಷ್ಟವಾದ ಬ್ರಹ್ಮಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಎಲ್ಲ ದೇವಸ್ಥಾನಗಳ ಹಾಗಲ್ಲ, ಸ್ವಲ್ಪ ಭಿನ್ನವಾಗಿರುವಂತಹ ಒಂದು ಕ್ಷೇತ್ರ ಇದು. 4 ಕಡೆಗಳಿಗೂ ಕೂಡ ದ್ವಾರಗಳನ್ನು ಹೊಂದಿರುವಂತಹ, 4 ದೇವತೆಗಳನ್ನು ಹೊಂದಿರುವಂತಹ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರ. ಅವರು ಸ್ಥಾಪಿಸಿದಂತಹ ಒಟ್ಟು 22 ಬ್ರಹ್ಮಸ್ಥಾನಗಳಲ್ಲಿ ಈ ಮಂಗಳೂರಿನದ್ದು 19ನೇಯದು. 21 ಭಾರತ ದೇಶದಲ್ಲಿದೆ ಮತ್ತು 1 ಮಾರಿಷಸ್ ದೇಶದಲ್ಲಿ ಬ್ರಹ್ಮಸ್ಥಾನ ಕ್ಷೇತ್ರ ಇದೆ. ಅಮ್ಮನವರು ಮಂಗಳೂರಿಗೆ ಬರ್ತಾ ಇರುವುದು ಪೂಜೆ, ಹೋಮ, ಹವನ, ಧ್ಯಾನ, ಸತ್ಸಂಗ ಮುಂತಾದ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅಪ್ಪುಗೆಯ ಸಾಂತ್ವನದ ಮೂಲಕ ನೊಂದ ಸಹಸ್ರಾರು ಜೀವಿಗಳಿಗೆ
ಸಾಂತ್ವನವನ್ನು ನೀಡುವಂಥದ್ದು ಒಂದು ಮುಖ್ಯವಾದದ್ದು. ಆಮೇಲೆ ಅವರ ಕಾರ್ಯಕ್ಷೇತ್ರ ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುತ್ಥಾನದ ಕಡೆಗೆ ಕೂಡ ಚಾಚಿದೆ. ಈ ಬ್ರಹ್ಮಸ್ಥಾನದ ಮಹಿಮೆಯನ್ನು ಅಥವಾ ಕಾರಣಿಕವನ್ನು, ಸಾನ್ನಿಧ್ಯವನ್ನು ವೃದ್ಧಿ ಮಾಡುವುದು ಕೂಡ ಅವರ ಭೇಟಿಯ ಮಹತ್ವದ ಉದ್ದೇಶಗಳಲ್ಲಿ ಒಂದು. ಕಾರಣಿಕವನ್ನು ವೃದ್ಧಿ ಮಾಡುವ ಸಲುವಾಗಿ ನಾವು ಈ ಸಾರಿ ಲೇಖನ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು ನಿಗದಿತವಾದ ಅರ್ಜಿ ನಮೂನೆ ಇದೆ. ಭಕ್ತಾದಿಗಳಿಗೆಲ್ಲ ಈಗಾಗಲೇ ಆ ಅರ್ಜಿ ನಮೂನೆಯನ್ನು ವಿತರಿಸಲಾಗಿದೆ. ಆನ್ಲೈನ್ ಮೂಲಕ ಕೂಡ ಅದನ್ನು ಹಂಚಲಾಗಿದೆ ಮತ್ತು ಇಲ್ಲಿಯೂ ಕೂಡ ಫಿಸಿಕಲ್ ಕಾಪಿಯನ್ನು ಭಕ್ತಾದಿಗಳಿಗೆ ಕೊಡಲಾಗ್ತದೆ. ಅದರಲ್ಲಿ ಕನಿಷ್ಠ 20 ಬಾರಿ ಓಂ ಶ್ರೀ ಶಿವಶಕ್ತಿ ಐಕ್ಯ ರೂಪಿಣ್ಯೈ ನಮಃ ಅಂತನ್ನುವ ದೀಕ್ಷಾ ಮಂತ್ರವನ್ನು ಬರೆದು ಬ್ರಹ್ಮಸ್ಥಾನಕ್ಕೆ ಸಲ್ಲಿಸುವಂಥದ್ದು. ಕನಿಷ್ಠ 20 ಮತ್ತು ಗರಿಷ್ಠ ಎಷ್ಟು ಬೇಕಾದರೂ, ಅಂದರೆ 5-10 ಸಾವಿರ ಸಂಖ್ಯೆಯಲ್ಲಿಯೂ ಕೂಡ ಅದನ್ನು ಬರಿಬಹುದು. ಆಮೇಲೆ ಅದನ್ನು ಬ್ರಹ್ಮಸ್ಥಾನಕ್ಕೆ ಸಮರ್ಪಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಹೀಗಾಗಿ ಈ ಲೇಖನ ಯಜ್ಞ ಅನ್ನುವುದು ಕೂಡ ಈ ಬಾರಿಯ ಅಮ್ಮನವರ ಭೇಟಿಯ ಮಹತ್ವದ ಉದ್ದೇಶಗಳಲ್ಲಿ ಒಂದು ಅನ್ನುವುದನ್ನು ಮಾಧ್ಯಮದವರಿಗೆ ಮತ್ತು ಆ ಮೂಲಕ ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ತಿಳಿಯಪಡಿಸಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯಾವಾಗಲೂ ಇಡೀ ಭಾರತದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಎಂದು ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಹಾಗಾಗಿ ಭಾಳಷ್ಟು ಮಂದಿ ಭಕ್ತರು ಮಂಗಳೂರಿಗೆ ಬಂದು ಮಂಗಳೂರಿಂದ ಹಿಂದೆ ಹೋಗ್ತಾರೆ, ಬೇರೆ ಕಡೆಗೆ ಹೋಗದೆ. ಯಾಕೆಂತೇಳಿದರೆ ಮಂಗಳೂರಿನ ಪ್ರೋಗ್ರಾಮ್ ನೋಡಿದರೆ ಸಾಕು ಅಂತೇಳಿ ಆ ಒಂದು ಜವಾಬ್ದಾರಿ ನಮಗಿದೆ. ಈ ಸಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಭಕ್ತರು ಬರೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಂದವರನ್ನು ಸಂತೋಷವಾಗಿ ಚೆನ್ನಾಗಿ ನೋಡಿ ಅವರು ಬಂದದಕ್ಕೆ ಸಮಾಧಾನವಾಗಿ ಹೋಗುವಂಥದ್ದನ್ನು ಜವಾಬ್ದಾರಿ ನಮ್ಮದು. ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮ ಸಹಕಾರ ಬೇಕು ನಮಗೆ. ಪತ್ರಿಕಾ ಬಳಗದವರ ಸಹಕಾರದಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ. ಮೊದಲು ಪ್ರತಿ ಸಲ ನೀವು ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಈ ಸಲವೂ ನಿಮ್ಮ ಫುಲ್ ಸಹಕಾರ ಕೊಟ್ಟು ನಮಗೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸುವ ಹಾಗೆ ನೋಡಬೇಕು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ನೀವೆಲ್ಲ ಬರಬೇಕು ಕಾರ್ಯಕ್ರಮಕ್ಕೆ. ನಿಮಗೆಲ್ಲ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೇವೆ ನಾವು. ಬಂದು ಕಾರ್ಯಕ್ರಮ ಅಟೆಂಡ್ ಆಗಿ ಸ್ವಲ್ಪ ಸತ್ಸಂಗವಾದ ಭಜನೆಗಳನ್ನು ಕೇಳಿಕೊಡಿ. ಕಾರ್ಯಕ್ರಮ ಮಾತ್ರ ಅಟೆಂಡ್ ಆಗಿ ಹೋಗಬೇಡಿ. ಸ್ವಲ್ಪ ನಮ್ಮೊಟ್ಟಿಗೆ ಇರಿ, ಸ್ವಲ್ಪ ಭಾಳ ಸಮಯ ಇರಿ. ಸ್ವಲ್ಪ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಇಲ್ಲ, ಸಾಯಂಕಾಲ ಕಾರ್ಯಕ್ರಮ 2 ಬೆಳಿಗ್ಗೆ ಸಾಯಂಕಾಲನಿದೆ. ಅಧಿಕ ಮಾಸದಲ್ಲಿ ಭಾಳ ಒಳ್ಳೆಯ ಸಮಯ. ಆಗ ಸಂತರು ಎಲ್ಲ ಬಂದರೆ ಒಳ್ಳೆಯದಂತ ಹೇಳ್ತಾರೆ. ಅದಕ್ಕಾಗಿ ಅಮ್ಮನೇ ಡಿಸೈಡ್ ಮಾಡಿ ಬರ್ತಾ ಇದ್ದಾರೆ. ಹಾಗಿರುವಾಗ ನೀವೆಲ್ಲ ಬನ್ನಿ. ನಮಗೆ 2 ರೆಸ್ಪಾನ್ಸಿಬಿಲಿಟೀಸ್ ಉಂಟು. ಒಂದು, ದೇಶದಿಂದ, ಕನ್ನಡ ರಾಜ್ಯದಿಂದ, ಹೊರ ದೇಶದಿಂದ ಭಕ್ತಾಭಿಮಾನ ಆಗಿಸ್ತಿದ್ದಾರೆ. ತುಂಬ ದೇಶದಿಂದ ಬರ್ತಾಯಿದ್ದಾರೆ. ಸುಮಾರು 40-45 ದೇಶದಿಂದ ಬೇರೆ ಬೇರೆ ಪ್ರಜೆಗಳು ಬರ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಒಟ್ಟಿಗೆ ತುಳುನಾಡಿನ ಕರಾವಳಿ ಕರ್ನಾಟಕದ ವೈಶಿಷ್ಟ್ಯವನ್ನು ಸಹ ಅವರಿಗೆ ತೋರಿಸ್ಲಿಕ್ಕುಂಟು. ಸೊ ಅದಕ್ಕೋಸ್ಕರ ಆ ರೆಸ್ಪಾನ್ಸಿಬಿಲಿಟಿ ಸಹ ನಮಗುಂಟು. ಅವರು ಹೋಗುವಾಗ ನಾವು ಹೇಳ್ತೇವೆ ಅತಿಥಿ ದೇವೋಭವ ಅಂತ. ಸೊ ನಾವು ಅವರನ್ನು ಒಳ್ಳೆ ಆತ್ಮೀಯವಾಗಿ ಕರೆದು ಅವರನ್ನು ಗೌರವಯುತವಾಗಿ ಅವರಿಗೆ ಎಲ್ಲ ಆಯೋಜನೆಯನ್ನು ಮಾಡಿ ಅವರು ನಮ್ಮ ಇಲ್ಲಿಯ ಇದನ್ನೊಂದು ಭಾರತದ ಸಂಸ್ಕೃತಿಯನ್ನು ಸಹ ಬೇರೆ ದೇಶಕ್ಕೆ ತಗೊಂಡು ಹೋಗಬೇಕು ಅಂಥ ಜವಾಬ್ದಾರಿ ಸಹ ಉಂಟು. ಅದಕ್ಕೆ ತಮ್ಮೆಲ್ಲರ ಸಹಕಾರವೂ ಸಹ ನಾನು ಕೇಳ್ತಾ ಇದ್ದೇನೆ. ಅಮ್ಮನವರ ಬ್ರಹ್ಮಸ್ಥಾನ ಸ್ಥಾಪಿಸಿದ ಉದ್ದೇಶ, ಅಮ್ಮನವರು ವಿಶ್ವದಾದ್ಯಂತ ಸಂಚರಿಸುವಾಗ ಅಮ್ಮ ಎಲ್ಲರನ್ನೂ ತನ್ನ ಮಮತೆಯ ಮಡಿಲಲ್ಲಿ ಅಪ್ಪಿಕೊಂಡು ಅವರ ಸಂಕಷ್ಟಗಳನ್ನು ಆಲಿಸುತ್ತಾರೆ. ಆನಂತರ ಸಂಕಲ್ಪ ಮಾಡಿ ಅವರ ಜೀವನದಲ್ಲಿ ಪರಿವರ್ತನೆ ಆಗುವಂತೆ ಅವರು ಸಂಕಲ್ಪ ಮಾಡ್ತಾರೆ. ಆವಾಗ ಅಮ್ಮನವರು ಕಂಡುಕೊಂಡಂಥದ್ದು, ಜನರು ಯಾಕೆ ಕಷ್ಟಕ್ಕೆ ಒಳಗಾಗ್ತಾರೆ, ಇದಕ್ಕೆ ಮೂಲ ಕಾರಣ ಏನು ಎನ್ನುವಂಥದ್ದನ್ನು ಕಂಡುಹಿಡಿದಾಗ ಜಾತಕದಲ್ಲಿ ಬರುವಂತಹ ಈ ಗ್ರಹಗಳ ಸ್ಥಾನಾಂತರ ಇರ್ಬೋದು ಅಥವಾ ವಿವಿಧ ರೀತಿಯ ಜಾತಕದಲ್ಲಿ ಕಂಡುಬರುವಂತಹ ದೋಷಗಳ ಒಂದು ಪರಿಣಾಮವನ್ನು ಅಮ್ಮವರು ಕಂಡಿದ್ದಾರೆ. ಅದಕ್ಕಾಗಿಯೇ ಅಮ್ಮನವರು ಈ ಬ್ರಹ್ಮಸ್ಥಾನಂ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ವಿಶೇಷವಾಗಿ ದೋಷ ನಿವಾರಣಾ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿಯೂ ಕೂಡ 2008ರಿಂದ ಅನೇಕ ರೀತಿಯ ದೋಷ ನಿವಾರಣಾ ಪೂಜೆಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ನಾಡಿದ್ದು 28ರಂದು ಬೆಳಿಗ್ಗೆ 7:30ಕ್ಕೆ
ಸಾಮೂಹಿಕ ಬೃಹತ್ ರಾಹುದೋಷ ನಿವಾರಣಾ ಪೂಜೆ ಜರುಗಲಿದೆ. ಅಮ್ಮನವರು ಇಲ್ಲಿ ಮಂಗಳೂರಿನಲ್ಲಿ ಇಲ್ಲಿ ಇರುವಾಗ ಅಮ್ಮನವರ ಈ ಸಾನ್ನಿಧ್ಯ ಈ ಕಟ್ಟಡದಲ್ಲೇ ಇರುವಾಗ ಇದರ ಪರಿಸರದಲ್ಲೇ ಈ ಒಂದು ಪೂಜೆ ನಡೀತಾ ಇದೆ. ಇದನ್ನು ಅಮ್ಮನವರ ಆಶ್ರಮದ ಸ್ವಾಮೀಜಿಗಳು ಮತ್ತು ಬ್ರಹ್ಮಚಾರಿಗಳು ತಾಂತ್ರಿಕ ವಿಧಿವಿಧಾನಗಳ ಮೂಲಕ ಇದನ್ನು ನಡೆಸಿಕೊಡಲಿದ್ದಾರೆ. ಮಾರನೇ ದಿನ 29ರಂದು ಬೆಳಿಗ್ಗೆ 7:30ಕ್ಕೆ ಶನಿದೋಷ ನಿವಾರಣಾ ಪೂಜೆ ಜರುಗಲಿದೆ. ಶನಿದೋಷ ನಿವಾರಣೆ ಇಲ್ಲಿ ಸಾಧಾರಣವಾಗಿ ಶನಿ ಕಥೆಯನ್ನು ಓದ್ತಾರೆ, ಆದರೆ ಅಲ್ಲಿ ನಮ್ಮಲ್ಲಿ ಮಾಡುವಂತಹ ತಾಂತ್ರಿಕ ವಿಧಾನದ ಮೂಲಕ ಅಲ್ಲಿ ಮಣ್ಣಿನ ಕಲಶದ ಇಂದ ಆ ದೋಷಗಳ ನಿವಾರಣೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಪ್ರಕ್ರಿಯೆ. ಹಿಂದಿನ ಬಾರಿ ಬಂದಾಗ ಕೂಡ ತುಂಬ ಜನ ಇಲ್ಲಿಂದ ಸುಲ್ತಾನ್ ಬತ್ತೇರಿವರೆಗೆ ಆ ಲೈನ್ ಇತ್ತು ಹಿಂದೆ ಮಾಡುವಾಗ. ಅಂದರೆ ಅಲ್ಲಿಯ ದೋಷ ನಿವಾರಣಾ ಪೂಜೆಯ ಒಂದು ವಿಧಾನವೇ ಬೇರೆ ಇದೆ. ಅದು ಕೂಡ ಅಮ್ಮನವರು ಇರುವಾಗ ಮಾಡುವಂಥ ಒಂದು ವಿಶೇಷತೆ ಇದಕ್ಕೆ ಇರ್ತದೆ. ಹಾಗಾಗಿ 29ರಂದು ಬೆಳಿಗ್ಗೆ 7:30ಕ್ಕೆ ಸಾಮೂಹಿಕ ದೋಷ ನಿವಾರಣಾ ಪೂಜೆ ಇರುತ್ತದೆ. ಅಲ್ಲದೆ ಎಲ್ಲರಿಗೂ ಕೂಡ 2 ದಿನಗಳ ಕಾಲ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತದೆ. ಅದೇ ರೀತಿ ಉದಯಾಸ್ತಮಾನ ಪೂಜೆಯಲ್ಲಿ ವಿವಿಧ ಹೋಮಗಳು ಬರುತ್ತೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ. ಅದು ಕೂಡ ಒಂದು ಈ ಪೂಜೆಗಳಲ್ಲಿ ವಿಶೇಷ. ಅಲ್ಲದೆ ಅಮ್ಮನವರು ಅದಕ್ಕೆ ಪ್ರಸಾದವನ್ನು ಕೊಡುವಂತಹದ್ದು, ಅಮ್ಮನವರು ಸಂಕಲ್ಪ ಮಾಡಿ ಪ್ರಸಾದವನ್ನು ಅವರಿಗೆ ನೀಡುತ್ತಾರೆ. ಅಮ್ಮನವರ ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಭಕ್ತರಿಗೆ ಹಲವಾರು ರೀತಿಯಾದಂತಹ ವೈಯಕ್ತಿಕವಾದಂತಹ ಅನುಭವ ಆಗಿದೆ. ಹಾಗಾಗಿ ನಮಗೆ ಭಕ್ತರು ಅಮ್ಮ ಯಾವಾಗ ಬರ್ತಾರೆ ಎನ್ನುವಂಥ ಒಂದು ಕೇಳುತ್ತಾ ಇದ್ದರು. ಈಗ ಆ ಕಾಲ ಕೂಡಿ ಬಂದಿದೆ. ಈಶ್ವರ್ಯೈ ನಮಃ. ಇಲ್ಲಿ ನಮ್ಮ ಅಮೃತ ಸಂಗಮ ಕಾರ್ಯಕ್ರಮವು ಸುಸೂತ್ರವಾಗಿ ಜರುಗಲು ಬಹಳಷ್ಟು ಕಡೆಗಳಿಂದ ಭಕ್ತಾದಿಗಳು ಬರುತ್ತಾರೆ. ಬಹಳಷ್ಟು ವ್ಯವಸ್ಥೆಗಳು ಬೇಕಾಗಿವೆ. ಇಂಥ ಕೆಲವು ವ್ಯವಸ್ಥೆಗಳ ಕುರಿತಾಗಿ ನಾನು ಕ್ಷಿಪ್ರವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ, ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಕಂಡು ಬಂದರೆ ಅಂತ ಹೇಳಿಕೊಂಡು ಅಗ್ನಿಶಾಮಕ ದಳದ ವ್ಯವಸ್ಥೆ ಇಲ್ಲಿದೆ ನಮ್ಮಲ್ಲಿ. ಅದೇ ರೀತಿ ಆರಕ್ಷಕರು, ಪೊಲೀಸ್ನವರಿಗೆ ಸಹ ನಾವು ವಿನಂತಿ ಮಾಡಿದ್ದೇವೆ, ನಮಗೆ ಬೇಕಾದಷ್ಟು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಂತ ಹೇಳಿಕೊಂಡು ಅವರು ಒಪ್ಪಿದ್ದಾರೆ. ಇದು ಎರಡನೇದು. ಭಾಳದ ದೂರದ ಊರುಗಳಿಂದ ಬರ್ತಾ ಇದ್ದಾರೆ ಜನಗಳು. ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಅದು ವ್ಯವಸ್ಥೆ ನಮ್ಮಲ್ಲಿದೆ. ಭಾಳ ದೂರದ ಊರುಗಳಿಂದ ಬರುವವರಿಗೆ ನಮ್ಮ ಈ ಕ್ಷೇತ್ರ ಎಲ್ಲಿದೆ ಅಂತ ತಿಳಿಯದವರು ಕೂಡ ಇರ್ಬೋದು. ಅಂಥ ಪರಿಸ್ಥಿತಿಗಳಲ್ಲಿ ಅವರನ್ನು ಆಯಾ ಸ್ಥಳಗಳಿಂದ ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಬಂದವರು ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಇಲ್ಲೆಲ್ಲ ಸುತ್ತಾಡಲಿಕ್ಕೆ ಸಾಮಾನು ಹೊತ್ತುಕೊಂಡು ಕಷ್ಟ ಆಗ್ತದೆ ಅಂತ ಕ್ಲೋಕ್ ರೂಮಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಯಾರಿಗಾದರೂ ಅವಶ್ಯಕತೆ ಕಂಡು ಬಂದಲ್ಲಿ ವೈದ್ಯಕೀಯ ಸವಲತ್ತಿನ ವ್ಯವಸ್ಥೆ ಕೂಡ ನಮ್ಮ ಈ ಸ್ಥಾನದಲ್ಲಿ ಇರ್ತದೆ. ಈ 2 ದಿನಗಳ ಕಾಲ ಸಂಪೂರ್ಣವಾಗಿ ಇರ್ತದೆ. ಇದಲ್ಲದೆ ಅಮ್ಮನ ದರ್ಶನ ಮಾಡಲು ಈ ಸರದಿ ಸಾಲು ಅಂತ ಹೇಳಿದರೆ ಕ್ಯೂನಲ್ಲಿ ನಿಲ್ಲಲಿಕ್ಕೆ ಆಗದಂಥವರು ಕೂಡ ಇರ್ತಾರೆ, ವೃದ್ಧರು ಇರ್ತಾರೆ, ಅಶಕ್ತರು ಇರ್ತಾರೆ. ಅಂತಹವರಿಗೆ ಬೇಕಾಗಿ ಈ ಗಾಲಿ ಕುರ್ಚಿಯ ವ್ಯವಸ್ಥೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಬಹಳಷ್ಟು ವರ್ಷಗಳ ಅನುಭವದಿಂದ ನಾವು ಹೇಳೋದೇನಂತ ಹೇಳಿದ್ರೆ, ಯಾವುದೆಲ್ಲ ನಾವು ಆ್ಯಂಟಿಸಿಪೇಟ್ ಮಾಡ್ತೇವೋ, ನಿರೀಕ್ಷೆ ಮಾಡ್ತೇವೋ, ಆ ಎಲ್ಲ ನಿರೀಕ್ಷೆಗಳಿಗೆ ಸೂಕ್ತವಾಗಿ ನಾವು ವ್ಯವಸ್ಥೆಗಳನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಮಳೆಗಾಲ ಸಮೀಪಿಸ್ತಾ ಇದೆ. ಆದ್ದರಿಂದ ಕೆಲವರು ಕೇಳ್ತಾಯಿದ್ರು, ಮಳೆ ಬಂದರೆ ಏನು ಮಾಡ್ತೀರಿ ಅಂತ ಹೇಳ್ಕೊಂಡು. ಆ ಮಳೆ ಬಂದರೆ ಸಹ ನಮ್ಮ ಊಟದ ವ್ಯವಸ್ಥೆ ಇರಲಿ, ನಾವು ಭಕ್ತಾದಿಗಳು ಕೂತ್ಕೊಳ್ಳುವ ವ್ಯವಸ್ಥೆ ಇರಲಿ, ಸ್ಟೇಜ್ ಇರಲಿ, ಸ್ಟೇಜಿನ ಆಚೆ ಈಚೆ ಇರುವ ನಮ್ಮ ಕೌಂಟರ್ಗಳಲ್ಲಿರಲಿ, ಯಾವುದೇ ರೀತಿಯ ನೀರಿನ ತೊಂದರೆ ಆಗದಂತೆ ಸಹ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಸೂಕ್ತವಾಗಿ ಪ್ಲಾಸ್ಟಿಕ್ ಶೀಟ್ಗಳೋ ಅಥವಾ ತಗಡಿನ ಶೀಟ್ಗಳೋ ಎಲ್ಲವನ್ನು ಹಾಕಿ ವ್ಯವಸ್ಥೆ ಮಾಡಲಾಗಿದೆ. ಒಂದು 50,000 ಜನದ 50ರಿಂದ 75,000 ಜನ ಬರುವ ಎಕ್ಸ್ಪೆಕ್ಟೇಷನ್ ಉಂಟು 2 ದಿವಸಗಳ ಕಾಲ. ಅಂದರೆ ಇಲ್ಲಿ ಬಂದು ಹೋಗುವವರಿಗಿಂತ ನಿಲ್ಲುವವರೇ ಜಾಸ್ತಿ ಇರ್ತಾರೆ. ಈಗ ಗೋವಾ ಬೇರೆ ಬೇರೆ ಕಡೆಯಿಂದ ಇದ್ದವರು ಕಾರ್ಯಕ್ರಮಕ್ಕೆ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಜಾಸ್ತಿ ಇರ್ತಾರೆ. ವಿದೇಶದಿಂದ ಸಾಧಾರಣ ಒಂದು 200ರಿಂದ 250 ಜನ ವಿದೇಶದವರು.
ಟೈಮ್ ಕಾರ್ಡ್ ಅಂದರೆ ಬಂದ ಕೂಡಲೇ ಈಗ 9:30ಗೆ ಏನು ಹೇಳ್ತೇವೆ, ಬಂದ ಕೂಡಲೇ ಅವರಿಗೆ ಟೈಮ್ ಕಾರ್ಡ್, ಅವ್ರು ಯಾವ ಟೈಮಿಗೆ ಬಂದಿದ್ದಾರೆ ಅಂತ ಅವರಿಗೆ ಒಂದು ಕಾರ್ಡ್ ಕೊಡ್ತೇವೆ. ಸೊ ಆ ಟೈಮ್ ಕಾರ್ಡನ್ನು ಮಧ್ಯಾಹ್ನ ಅಮ್ಮನ ಭಜನ್ ಸತ್ಸಂಗ ಎಲ್ಲ ಮುಗಿದ ನಂತರ ಆರತಿ ಆಗ್ತದೆ. ಆರತಿ ಆದ ನಂತರ ಆ ಟೈಮ್ ಕಾರ್ಡನ್ನು ತಗೊಂಡು ಯಾರು ಬೇಗ ಬಂದಿದ್ದಾರೆ ಅವರಿಗೆ ಟೋಕನ್ ಕೊಡಲಾಗ್ತದೆ. ಫಸ್ಟ್ ಕಮ್ಸ್ ಅವರು ಕೂತಲ್ಲಿ ಆ ಟೋಕನನ್ನು ಕೊಡ್ತಾರೆ. ಯಾರು ಎದ್ದು ಆಚೆ ಈಚೆ ಹೋಗಲಿಕ್ಕಿಲ್ಲ, ಅವರು ಕೂತಿರುವಾಗಲೇ ಅವರಿಗೆ ಟೋಕನ್ ಕೊಡ್ತಾ ಹೋಗ್ತಾರೆ. ಅದರ ಸೀರಿಯಲ್ ನಂಬರ್ ಪ್ರಕಾರವೇ ಕೊಡೋದು ಟೋಕನನ್ನು. ಹಾಂ, ಎಲ್ಲರಿಗೂ ಸಹ ಭೋಜನ, ಮಧ್ಯಾಹ್ನ ಅನ್ನ ಪ್ರಸಾದ ಮತ್ತು ರಾತ್ರಿ ಅನ್ನ ಪ್ರಸಾದ ವ್ಯವಸ್ಥೆ ಉಂಟು. ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಇರುವ ಕಾರಣ ಎಲ್ಲರೂ ಸಹ ಮೆಟಲ್ ಡಿಟೆಕ್ಟರ್ ಥ್ರೂ ಪಾಸಾಗಿ ಸೆಕ್ಯೂರಿಟಿ ಚೆಕ್ ಆಗಿಯೇ ಒಳಗೆ ಬರಬೇಕಾಗ್ತದೆ. ಯಾರೂ ಸಹ ಅದನ್ನು ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ.